हुगली शहर के मशहूर साईं बाबा मंदिर के प्रशासन पर हाल ही में करप्शन के आरोप प्रत्यारोप सामने आए हैं। श्री राम सेना के चीफ प्रमोद मुतालिक ने साईं बाबा सद्भक्त बोर्ड के वर्तमान प्रेसिडेंट महादेव मशियाला पर भ्रष्टाचार करने के और कुछ अहम दस्तावेज छुपाने का आरोप लगाया है। इस आरोप के जवाब में महादेव मशियाला ने पलटवार किया और कहा कि यह आरोप सत्य से कोसों दूर है। उनका कहना है कि बोर्ड के पास हर तरह के दस्तावेज मौजूद हैं और कोई गड़बड़ी नहीं हुई है। महादेव ने कहा कि मंदिर में हर चीज़ पारदर्शी तरीके से की जा रही है और हिसाब सबकी मौजूदगी में किया जाएगा। इस विवाद में साईं बाबा मंदिर के पूर्व प्रेसिडेंट टीएस मोहन कुमार का भी नाम सामने आया है। उन्होंने कहा कि आरोप लगाने वाले लोग मंदिर के प्रतिष्ठित नाम को बदनाम करने का प्रयास कर रहे हैं। वहीं मंदिर में रोजाना हजारों भक्त आते हैं और दान करते हैं। विशेषकर हर गुरुवार को प्रसाद चढ़ाने के लिए भक्तों की भारी भीड़ रहती है। ವ್ಯವಸ್ಥೆ ಸರಿ ಇಲ್ಲ ಅಂತ ಹೇಳಿ ಅವ್ರಿಗೂ ಮನಸ್ಸು ಬೇಜಾರಾಗಿ ರಿಸೈನ್ ಮಾಡಿ ಹೋದರು. ಈ ಗುಡಿ ಹಿಂಗೆ ಆದರೆ ಸರಿಯಾಗಲ್ಲ ಅಂತ ನನ್ನ ಪ್ರೆಸಿಡೆಂಟ್ ಮಾಡಿದರು. ನನ್ನ ಅಡ್ಡಿ ಇಟ್ಕೊಂಡು ಅವ್ನು ಮಾಡ್ತಿರೋದೆಲ್ಲ ಈಗ ಆಮೇಲೆ ಲಾಕ್ಡೌನ್ ಬಂತು, ಅಲ್ಲಿ ಹೋಗ್ತಿದ್ದಿಲ್ಲ ನಾವು. ಸುಮಾರಷ್ಟು ಅಪ್ರತಪ್ರ ಆಗಿದ್ದಾವೆ. ನಾವು ಎಷ್ಟು ಸತಿ ಅವ್ರಿಗೆ ತಿದ್ದುಕೊಳ್ರಿ, ಅಕೌಂಟ್ ಸರಿ ಇಡ್ರಿ, ಲೇಬರ್ಸ್ ಎಷ್ಟು ಬರತ್ತಾರೆ, ಡೇ ಬುಕ್ ಇಡ್ರಿ ಅಂದರೆ ಯಾವಾಗಲೂ ಮಾಡ್ಲಿಕ್ಕೆ ಹೋಗಿಲ್ಲ. ಟ್ರಾನ್ಸ್ಪರೆನ್ಸಿ ಅನ್ನೋದು ಅವನಿಗೆ ಎಗ್ನೆಸ್ಟ್ ಇರ್ತದೆ. ಅವ್ನು ಟ್ರಾನ್ಸ್ಪರೆಂಟ್ ಯಾವುದೂ ಇಡೋಂಗಿಲ್ಲ. ಇವೆಲ್ಲ ನೋಡ್ಕೊಂಡ ಮೇಲೆ ನನಗೂ ಮನಸ್ಸಿಗೆ ತ್ರಾಸಾಗಿಬಿಟ್ಟು 16/1/2023 ನಾನು ರಿಸಿಗ್ನೇಷನ್ ಕೊಟ್ಟು ಬಂದೆ ಅಲ್ಲಿಂದ. ಅದ್ರಾಗ ನನ್ನ ರಿಸಿಗ್ನೇಷನ್ ಲೆಟರ್ನಾಗ ಹೇಳೀನಿ, ಇಲ್ಲಿರೋ ಕಲ್ಚರು ಪದ್ಧತಿ ಸರಿ ಇಲ್ಲ, ನನಗೆ ಇದಕ್ಕೆ ಕಂಟ್ರೋಲ್ ಆಗ್ತಾಯಿಲ್ಲ, ನಾನು ಇಲ್ಲಿಂದ ರಿಸೈನ್ ಮಾಡಬೇಕು. ಕಾರಣ ಕೇಳ್ತಿದ್ದಾನೆ, ಕಾರಣ ಇಲ್ಲದೆ ರಿಸೈನ್ ಮಾಡ್ಯಾನಂತ. ಕಾರಣ ಏನಂದರೆ ಅಲ್ಲಿರೋ ಪರಿಸ್ಥಿತಿಗಳಿಗೆ ನನಗೆ ಸೆಟ್ ಆಗ್ತಿದ್ದಿಲ್ಲ, ಇಂಡಿಸಿಪ್ಲಿನ್ ಐತೆ, ನನಗೆ ಆಗುವಲ್ದಂತ ಹೇಳಿ ಒಂದು ಲೈನ್ ಬರೆದೆ ನಾನು ರಿಸೈನ್ ಕೊಟ್ಟು ಬಂದಿನಿ ಅಲ್ಲಿಂದ. 2023 ಹೌದು, ನಾನು ರಿಸೈನ್ ಆದಮೇಲೆ. ನಾನು ಹೆಣ್ಮಕ್ಳಿಗೆಲ್ಲ ಆ ರೀತಿ ನಡ್ಕೊಂತಾರೆ. ಯಾರೋ ಗರ್ಭಿಣಿ ಆಗ್ತಾರ, ಇನ್ಯಾರೋ ಯಾರೇ ಮಗು ತಾಯಿ ಇನ್ನೊಬ್ಬರ ಜೊತೆ ಓಡೋಗ್ತಾರ. ಮತ್ತೆ ಅಲ್ಲಿ ಮೆಂಬರ್ಸ್ ಆದವರು ಮೆಂಬರ್ಸ್ ಎಷ್ಟು ಬಂದಿದ್ದೀರಿ, ಏನು ಮಾಡಕತ್ತೈತಿ? ಇಡೀ ಆಡಳಿತ ಮಂಡಳಿನ ಅದೇ ಆ ರೀತಿ ಅಮ್ಮ ನೀ ಹೇಳಮ್ಮ. ಅದು ಹಂಗಿಲ್ಲ ರೀ, ಸೇವಾದ ಆ ಜನರಲ್ ಬಾಡಿ ಮೀಟಿಂಗಲ್ಲಿ ಅಧ್ಯಕ್ಷರನ್ನು ಆಯ್ಕೆ ಮಾಡ್ತೀವಿ. ದುರದೃಷ್ಟ ಏನಂದರೆ ಎಷ್ಟು ಮಂದಿ ಮೆಂಬರ್ಸ್ ಎಷ್ಟು ಬಂದಿದ್ದಾರೆ ಟೋಟಲ್ ನಾನಿರುವಾಗ ಅಂದರೆ ಬೋರ್ಡ್ ಮೆಂಬರ್ಸ್ 15 ಮಂದಿ ಇರ್ತಾರೆ. ಪ್ಯಾಟ್ರನ್ ಮೆಂಬರ್ಸು, ಲೈಫ್ ಮೆಂಬರ್ಸು ಹಾಗೂ ಆರ್ಡಿನರಿ ಮೆಂಬರ್ಸ್ ಅಂತ ಗ್ರೂಪ್ ಇರ್ತಾವೆ. ಸೊ ಇವ್ರು ಏನು ಮಾಡಿದ್ದಾನೆ, ಭಾಳ ಚತುರ್ಥವಾಗಿ ಅವನು ಇಂಟೆಲಿಜೆನ್ಸ್ ಯೂಸ್ ಮಾಡಿ ಮುಂಚೆನಿಂದಾನೇ ನನ್ನ ದುರದೃಷ್ಟ, ನನ್ನ ತಪ್ಪದು ಅನ್ನಿಸ್ತೈತೆ ನನಗೆ. ನಾವೊಬ್ಬನು ನಂಬಿದ್ದೆ, ನಂಬಿಕೆ ದ್ರೋಹ ಆಗಿದ್ದೀನಿ ಅವನ ಕಡೆಯಿಂದ. ಅದು ನಿಮಗೂ ಪತ್ರಕರ್ತರಿಗೆ ನನ್ನ ಪ್ರಶ್ನೆ ನೇರವಾಗಿ ಎಷ್ಟು ಮಂದಿ ಮೆಂಬರ್ಸ್ ಅದಾರ, ಐತೆ ಪ್ರಕ್ರಿಯೆ ಹೇಗದ? ಡೆಮೋಕ್ರೆಟಿಕ್ ವೇನೇ ಆಗುತ್ತೆ ಅದು. ಅಲ್ಲ, ಮೆಂಬರ್ ಇಲ್ಲದವಂಗ ಐತೆಗ ಹೆಂಗ ಇದು ಅದು ಏನಾಗಿದೆ ಏನು ಅನುಸರಿಸಿದ್ರಿ ಅಂತ ನನಗೆ. ಮೆಂಬರ್ ಮುತಾಲಿಕ್ ಜಿ ಹೇಳಿದ್ರು ಮೆಂಬರೇ ಇಲ್ಲ ಅವ್ರನ್ನ ಮಾಡಿತ್ತ ಅಂತ. ಮತ್ತೆ ಅಂಥವನಿಗೆ ಅಧ್ಯಕ್ಷಗ ಅರ್ಹತೆ ಹೆಂಗ್ ಬಂತ? ಮಾನದಂಡ ಏನು ಅನುಸರಿಸಿದ್ರಿ ನೀವು ಅಂತ? ನಾ ಹೇಳಿ ಮಾನದಂಡ ಅಲ್ಲ. 2018 ಯಾವಾಗ ಆಡಳಿತ ಮಂಡಳಿಗೆ ಅಡ್ಮಿನಿಸ್ಟ್ರೇಟರ್ ಅಪಾಯಿಂಟ್ ಆಗಿದ್ದರು, ಆವಾಗ ಅವ್ರನ್ನ ಸುಳ್ಳು ಮಾಹಿತಿ ಕೊಟ್ಟು ಅವ್ರ ಕಡೆ ಒಂದು ಎಫಿಡವಿಟ್ ಮಾಡಿಸಿ ನಾನು ಮೆಂಬರ್ ಇದ್ದೆ, ಹಿಂದೆ ನಾನು ದುಡ್ಡು ಕಟ್ಟಿದ್ದೀನಿ ಅಂತ. ಬಟ್ ಅವ್ನು ಟರಾವ್ನಾಗ ಅವ್ರನ್ನ ಸಸ್ಪೆಂಡ್ ಮಾಡಿದ್ದಿದ್ದೆ, ರಿಸಿಪ್ಟ್ ಕ್ಯಾನ್ಸಲ್ ಮಾಡಿ ನೀನು ಮೆಂಬರ್ ಅಲ್ಲ ಅಂತಲೂ ಕೊಟ್ಟಿದ್ದಾರೆ. ಆ ಕ್ಯಾನ್ಸಲ್ಡ್ ರಿಸಿಪ್ಟ್ ತೋರಿಸದೆ ಈ ಒಂದು ಒಂದು ಕಡೆ ಇದ್ದಿದ್ದು ಒಂದು ಒರಿಜಿನಲ್ ರಿಸಿಪ್ಟ್ ತೋರಿಸಿ ನಾನು ಮೆಂಬರ್ ಇದ್ದೀನಿ ಅಂತ DR ಆಫೀಸಿಗೆ ಲೆಟರ್ ಬರೆದು ಅದಕ್ಕೆ ಒಪ್ಪಿಗೆ ತೊಗೊಂಡಿದ್ದಾರೆ. ಆಮೇಲೆ ಸತ್ಪತಿ ಅವರೆಲ್ಲ ಅಫ್ಕೋರ್ಸ್ ನಾನು ಇದ್ದೆ ಅವಾಗ. ನಾನು ಹಿಂದೆ ಅಡ್ಮಿನಿಸ್ಟ್ರೇಟರ್ ಸತ್ಪತಿ ಅವ್ರನ್ನ ಅಪಾಯಿಂಟ್ ಮಾಡುವಾಗ ನಾನೇ ಹೋರಾಡಿದ್ದೆ. ಹಿಂದಿನ ಆಡಳಿತ ಮಂಡಳಿಗೆ ಪ್ರಾಬ್ಲಮ್ ಆಗಿದ್ದಕ್ಕೆ ಅಲ್ಲಿ ನಾನು ಉಚಿತ ಸೇವಾ ಕೊಡ್ತಿದ್ದೆ. ಆವಾಗ ನನ್ನ ಮೆಂಬರ್ ಮಾಡಿಕೊಂಡು ಒಳಗೆ ತೊಗೊಂಡ ಮೇಲೆ ನಾನು ಕೆಲವೊಂದು ಅಲ್ಲಿ ನೋಡ್ಕೊಂಡ ಮೇಲೆ DR ಆಫೀಸ್ಗೆ ನಾನು ಕಂಪ್ಲೇಂಟ್ ಕೊಟ್ಟ ಮೇಲೆ ಅಡ್ಮಿನಿಸ್ಟ್ರೇಟರ್ ಅಪಾಯಿಂಟ್ ಆದ್ರೆ ಅವಾಗ. ಆದಮೇಲೆ ಈ ಮಹಾದೇವ್ ಅವರು ನನ್ನ ಕಡೆ ಬಂದು ನೀವು ಒಬ್ಬರೇ ಓಡಾಡಾಗತ್ತೀರಿ, ನಾನು ನಿಮ್ಮ ಜೊತೆ ನಾನು ಸಾಯಿರಾಮ್ ಅಂತ ಇರ್ತಾನೆ, ಸಾಯಿ ಭಕ್ತಿದಾನ, ನನಗೂ ಒಂದು ಸುಧಾರಿಸ್ಕೋಬೇಕಾಗಿತ್ತು. ನನ್ನ ಜೀವನದಲ್ಲಿ ಭಾಳ ತೊಂದರೆಗಳು ಆಗ್ಯಾವ. ಅಂದರೆ ರಾಂಗ್ ಇಂಪ್ರೆಷನ್ ಇದೆ ಸೊಸೈಟಿನಾಗ, ನಾನು ಸಾಯಿ ಭಕ್ತಾಗಿ ಮಾಡ್ತೀನಿ. ಆಯ್ತಪ್ಪ ಮಾಡ್ಕೊ, ಸಾಯಿ ಭಕ್ತಿ ಇದೆ, ಮತ್ತು ಗುಡಿನಾಗ ಅಪ್ರ ತಪ್ರ ಮಾಡಬೇಡ್ರಿ,
ಚೆಂದಾಗಿ ಮಾಡ್ಕೊಂಡು ಹೋಗ್ರಿ ಅಂತ ನಾನು ಸಹಕಾರ ಕೊಟ್ಟಿದ್ದೆ. ದುರದೃಷ್ಟ ಏನಂದರೆ ಅದು ಆ ಕಪ್ಪೆ ಮತ್ತೆ ಹೋಗಿ ಹೊಲಸನಾಗಿ ಬೀಳುತ್ತೆ ಅನ್ನೋದು ನನಗೆ ಗೊತ್ತಿದ್ದಿಲ್ಲ. ಹಂಗಲ್ಲ ನಿಮ್ದೇ ತಪ್ಪಿದೆ. ಹೌದು. ಅಂದ್ರೆ ಮೆಂಬರ್ ಇಲ್ಲಾರ್ದವ್ರನ್ನ ಅಧ್ಯಕ್ಷ ಮಾಡಿದ್ರೆ ಯಾರು? ನಾನು ಮಾಡಿಲ್ಲ. ಮತ್ತೆ ನೀವು ಅವನ್ನ ಟರ್ವ್ ಮಾಡಿ ಅವನ್ನ ಆಗಿದಾಗ ಆ ಒಂದು ಮನುಷ್ಯ ಆಗಿದಾಗ ಪ್ಲೀಸ್, ಅವರಿಗೆ ಮೆಂಬರ್ ಮಾಡಿದ್ದು DR ಅಡ್ಮಿನಿಸ್ಟ್ರೇಟರ್ ಬಂದಿದ್ದವರು, ನಾನು ಮಾಡಿಲ್ಲ. ಅಲ್ಲ ಸರ್, ಈಗ ನೀವು ಒಂದು GB ಒಳಗೆ ಒಂದು ಚರ್ಚೆ ಆಗಿ ಅವ್ರನ್ನ ಅದನ್ನ ಮೆಂಬರ್ ಇಲ್ಲ ಅಂತ ನೀವು ಟರ್ವ್ ಪಾಸ್ ಮಾಡಿ ಹೊರಗೆ ಹಾಕ್ತೀರಿ, ರದ್ದುಪಡಿಸ್ತೀರಿ. ಅದನ್ನ DR ಅವ್ರಿಗೆ ಹೇಳಿ ಅವರು ಇಲ್ಲ ನಾನು ಇದನ್ನ ಇಲ್ಲಿಂದ ಅದನ್ನ ಅಂತ ಹೇಳಿ ಮಾಡ್ತಾರೆ. ನೀವು ಅವರಿಗೆ ಕರೆಕ್ಟಾಗಿ ಡಾಕ್ಯುಮೆಂಟ್ ಹೇಳಿದ್ದೀವಿ, ಎಲ್ಲ ಡಾಕ್ಯುಮೆಂಟ್ಸ್ ತೋರಿಸಿವಿ, ಎಲ್ಲ ಮಾಡಿದ್ರೂ ಅದನ್ನು ವ್ಯವಸ್ಥೆ ಹಂಗೆ ಆಗಿದೆ, ಅದು ತಪ್ಪು ಹೋಗಿದೆ. ಅಲ್ಲಿ DR ಅನ್ನೇ ಬುಟ್ಟಿ ಹಾಕೊಂಡ್ಬಿಟ್ರು. DR ಭ್ರಷ್ಟ ಅಂತ ಮೆಂಬರ್ಸ್ನ ಇಟ್ಕೊಂಡಿದ್ದಾನೆ. ಟೋಟಲ್ ಅಜೀವ ಸದಸ್ಯರು ಎಷ್ಟು ಮಂದಿ ಇದ್ದಾರೆ? 17 ಮಂದಿ. ಹಾಂ, 40 ಮೆಂಬರ್ಸ್. 40 ಮಂದಿ ಆಯ್ಕೆ ಮಾಡೋದು ಅಧ್ಯಕ್ಷರನ್ನ? ಇಲ್ಲ, 15 ಮಂದಿನೇ. ಹೌದು, GB-ನಾಗ 45 ಮಂದಿನೇ ಆಯ್ಕೆ ಮಾಡ್ತಾರೆ. 45 ಹೌದು. ಮಂದಿ 3 ವರ್ಷಕ್ಕೊಮ್ಮೆ. 3 ವರ್ಷಕ್ಕೆ. ಆಮೇಲೆ ಈ ಪಾಲಿಕೆಯಿಂದಾಗಲಿ ಅದರಿಂದಾಗಲಿ ಪರ್ಮಿಷನ್ ತಗೊಳ್ಳಾರ್ದ 3 ಅಂತಸ್ತಿನ ಬಿಲ್ಡಿಂಗ್ ಕಟ್ಟಿದ್ರೆ ಹಿಂಗೆಲ್ಲ ಇಲ್ಲಿಲ್ಲ. ಅದನ್ನೆಲ್ಲ ನೋಡ್ಕೊಂಡು ಈ 45 ಮಂದಿನೂ ಹೆಂಗ್ ಸುಮ್ಮನೆ ಇದ್ರ ಅಂತ ಅನಧಿಕೃತವಾಗಿ ಮೇಲೆ ಟೇಬಲ್ ಟೆನ್ನಿಸ್ ನಡೀತೈತಿ ಅಂತ ಹೇಳಕತ್ತೀರಿ. ಟೇಬಲ್ ಟೆನ್ನಿಸ್ ಅದು ಈಚೀಚೆ 23 ಸ್ಟಾರ್ಟ್ ಆಗಿದೆ, ಅದು ಅವ್ನು ಬಂದ್ಮೇಲೆ. ಅದೇ 23 ಒಳಗೆ ಸ್ಟಾರ್ಟ್ ಆಯ್ತು. ನಾನಿದ್ದಿಲ್ಲ. 3 ಅಂತಸ್ತಿನ ಬಿಲ್ಡಿಂಗ್ ಆಗಿದ್ದೆ ಅವಾಗ. ಅದು ಹಿಂದಿನ ಕಮಿಟಿ ಇದ್ದವರೇ ಮಾಡಿದ್ರು ಅವಾಗ, ಅಂದ್ರೆ ನೀವು ನಾನು ಬರೋ ಮುಂಚೆ. ನೀವು ಬರೋಕೆ ನಾನು ಬರೋ ಮುಂಚೆ ನೀವು ಅಧ್ಯಕ್ಷರಾದಾಗ ನಿಮ್ಗೆ ಗೊತ್ತಾಗಿಲ್ಲ ಇತ್ತು. ಅದಕ್ಕೆಲ್ಲ ಅಪ್ಲಿಕೇಶನ್ ಕೊಟ್ಟಿದ್ದೀವಿ, ಅದಕ್ಕೆ ಇದು ಮಾಡಲಿಕ್ಕೆ, ರೆಗ್ಯುಲರೈಸ್ ಮಾಡಲಿಕ್ಕೆ. ಅದು ಆಮೇಲೆ ಪ್ರೋಸೆಸ್ ಆಗಲಿಲ್ಲ, ನಾನು ಹೊರಗೆ ಬಂದುಬಿಟ್ಟೆ ಅಷ್ಟೊತ್ತಿಗೆ. ಆನಂದ್ ಹೇಳಮ್ಮ, ಮತ್ತೇನು ಹೇಳೋದು? ಸೇವಾದವರಿಗೆಲ್ಲರಿಗೂ ಅಲ್ಲಿ ದಾಖಲೆ, ಅಲ್ಲಿ ಹೆಸರು ಎಲ್ಲ ಸಾಯಿ ಮಂದಿರದ್ದು ಇದಿದೆ. ಇದು ಡಾಕ್ಟರ್ ರಾಜೀನಾಮೆ ಕೊಟ್ಟಿದ್ದು ಪತ್ರ ಇದೆ. ಇನ್ನು ನಾನು ಹೇಳಿದೆ, ಆ ಮಹಿಳೆ ಗರ್ಭವತಿ ಮಾಡಿದ ಮೋಸ ಮಾಡಿದ ವ್ಯಕ್ತಿ ಅವ್ರ ಕೇಸ್ ಹಾಕಿ ಆರ್ಡರ್ ಆಗಿದೆ, ಅವನಿಗೆ ಶಿಕ್ಷೆ ಆಗಿದೆ, ಅವನು ಜೈಲಿನೊಳಗಿದ್ದಾನೆ. ಅದರದ್ದು ಕಾಪಿ ಇದೆ ಇಲ್ಲಿ. ಇದು ಯಾವುದು? ಹೂವಿನ ಶಾಪ್ನ. ಹಾಂ, ಹೂವಿಂದ ಇದೆ. ಇನ್ನೊಂದು ಹೇಳೋದು, ಅಲ್ಲಿ ಒಬ್ಬ ಮಹಿಳಾ ಉಪಾಧ್ಯಕ್ಷ ಇದ್ದಂಥವ್ರು 500 ರೂಪಾಯಿ ಒಬ್ಬರು ಡೊನೇಷನ್ ಕೊಟ್ಟರೆ ಅವ್ರಿಗೆ ಅಕೌಂಟ್ ಹಾಕ್ಕೊಂಡ್ಬಿಟ್ರು, ತಮ್ಮ ಸ್ವಂತ ಅಕೌಂಟಿಗೆ ಹಾಕ್ಕೊಂಡ್ಬಿಟ್ಲಿ. ಅದ್ರದ್ದು ಕಾಪಿ ಇಲ್ಲಿದೆ, ಅವ್ರಿಗೆ ಅಕೌಂಟ್ ಹಾಕ್ಕೊಂಡಿದ್ದು ಕಾಪಿ ಇಲ್ಲಿದೆ. ಕ್ಯಾಶ್ ಕೊಟ್ಟು ಕಾರು, ಈ ಕಾರು ಕ್ಯಾಶ್ ಕೊಟ್ಟು ಕಾರ್ ತೊಗೊಂಡಿದ್ದಾರೆ. 25 ಲಕ್ಷ ರೂಪಾಯಿ ಕ್ಯಾಶ್ ಹೆಂಗೆ ತೊಗೊಳ್ತಾರೆ? ಅವ್ರು ತೊಗೊಂಡವ್ರು ಹೇಗೆ, ಇವ್ರು ಕೊಟ್ಟವ್ರು ಹೇಗೆ? ಇಲ್ಲಿ ಯಾಕೆ ಕ್ಯಾಶ್ ಹೇಗಾಯಿತು? ಎಲ್ಲಿಂದ ಬಂತು ಇದು ದುಡ್ಡು? ಇದು ಬಂದ ಕ್ಯಾಶ್ ಕೊಟ್ಟು ತೊಗೊಂಡಿಲ್ಲ ಸರ್. 4 ರಿಂದ 5 ಲಕ್ಷ ರೂಪಾಯಿ ಎನ್ಫೀಲ್ಡ್ ಬೈಕ್ ಆನ್ ಕ್ಯಾಶ್ ರೀ. 2 ರಿಂದ 3 ಲಕ್ಷ ರೂಪಾಯಿ ಅವೆಂಜರ್ ಬೈಕ್ ಆನ್ ಕ್ಯಾಶ್ ರೀ. 1.5 ರಿಂದ 2 ಲಕ್ಷ ರೂಪಾಯಿ ಮೊಬೈಲ್ ಆನ್ ಕ್ಯಾಶ್ ಸರ್. 1 ರಿಂದ 1.5 ಲಕ್ಷ ರೂಪಾಯಿ ವಾಚ್ ಹಾಕ್ತಾನೆ ರೀ. 40 ರಿಂದ 50 ಸಾವಿರ ರೂಪಾಯಿ ಹೆಡ್ಫೋನ್ ಆನ್ ಕ್ಯಾಶ್, ಎಲ್ಲ ಆನ್ ಕ್ಯಾಶ್ ರೀ. ಇದು ಒಬ್ಬರು IAS ಆಫೀಸರು ಮತ್ತು ಜಡ್ಜು ಭಾಗವಹಿಸಿದ್ದಕ್ಕೆ ಇದು ಫೋಟೋಗಳು ಪ್ರಿಂಟ್ ಮಾಡಿ ಅವರು ಬ್ಯಾನರ್ ಹಾಕಿದ್ದು ಕೂಡ ಇದೆ. ಸೊ ಇದರದ್ದು ಎಲ್ಲ ಕಾಪಿಗಳನ್ನು ಕೂಡ ತಮಗೆ ಒಪ್ಪಿಸೋಣ. ಇತ್ತೀಚೆಗೆ ಆ ಜಡ್ಜ್ ಬಂದು ಹೋದದ್ದಕ್ಕೆ ಎಲ್ಲರೂ ಒಟ್ಟಿಗೆ ಸೇರಿ ಇದು ಒಬ್ಬರು ಜಡ್ಜ್ ಮನೆಯಲ್ಲಿ ಅಲ್ಲಿ ಹೋಗಿ, ಅಂದರೆ ಬೆಂಗಳೂರಿನಲ್ಲಿ ಅವ್ರ ಮನೆಯಲ್ಲಿ ಹೋಗಿ ಭಜನೆ ಮಾಡ್ಕೊಂಡು ಬಂದಿದ್ದಾರೆ, ಜಡ್ಜ್ ಮನೆಯಲ್ಲಿ. ಹೀಗೆ ಅನೇಕ ಸಾಕಷ್ಟು ಇದ್ದಾವೆ. ಈ ಭಕ್ತಾದಿಗಳು ಕೊಟ್ಟಂತಹ ಲೆಟರ್ಗಳು ನನ್ನ ಹತ್ರ ಇದ್ದಾವೆ, ಅವರು ಏನೇನು ಅಂತನ್ನುವಂಥದ್ದು. ಸುಮಾರು 100 ಲೆಟರ್ಗಳ, 100ಕ್ಕೂ ಜಾಸ್ತಿ ಲೆಟರ್ಗಳು ನನ್ನ ಹತ್ರ ಇದ್ದಾವೆ. ಆಡಿಟ್ ರಿಪೋರ್ಟ್ ಇದೆ. ಆಡಿಟ್ನಲ್ಲಂತೂ ಸಾಕಷ್ಟು ಗೋಲ್ಮಾಲ್ ಮಾಡಿದ್ದಿದೆ. ನಾವು 21, 22, 23
24, 25 ಇಲ್ಲಿ ನಮ್ಮ ಹತ್ರ ಎಡಿಟಿಂಗ್ ಇದೆ. ಅದರೊಳಗಂತೂ 1 ಕೋಟಿ ರೂಪಾಯಿ ಡಿಪಾಸಿಟ್ ಇದ್ದಿದ್ದನ್ನು ಕರಗಿಸಿ ಈಗ 11 ಲಕ್ಷಕ್ಕೆ ಬಂದು ನಿಂತಿದೆ. ಅದನ್ನು ಡಾಕ್ಟರ್ ಇದ್ದಾಗ ಆಯಿತು ಅಂತ ಹೇಳ್ತಾರೆ. ಡಾಕ್ಟರ್ ರಾಜೀನಾಮೆ ಕೊಟ್ಟರೆ ನಂತರದ ಆಡಿಟಿಂಗ್ ರಿಪೋರ್ಟ್ನಲ್ಲಿ ಅದೆಲ್ಲ ಕರಗಿದ್ದಿದೆ. ಇವ್ರು ಬಿಟ್ಟು ಬರಬೇಕಾದ್ರೆ 1 ಕೋಟಿ ರೂಪಾಯಿ ಇತ್ತಲ್ಲಿ. ಡಾಕ್ಟರ್ 16/1/2023 ರಿಸಲ್ಟ್ ಕೊಟ್ಟರೆ 2000 ಏಪ್ರಿಲ್ದ ಆಡಿಟ್ ಒಳಗೆ 1,05,76 ಜಡ್ಜ್ಗಳು ಭಾಗವಹಿಸ್ತಾರೆ ಅಂತಂದಿಲ್ಲ. ಜಡ್ಜ್ಗಳು ಭಾಗವಹಿಸ್ತಾರೆ, ದೇವಸ್ಥಾನಕ್ಕೆ ಭಾಗವಹಿಸಲೇ ನಮ್ಮದೇನು ತಪ್ಪೇನಿಲ್ಲ. ನಾವು ಕಂಪ್ಲೇಂಟ್ ಕೊಟ್ಟಿದ್ದು ಈಗ ನಾವು DC ಕೊಟ್ಟ ನಂತರ ಒಬ್ಬರು ಜಡ್ಜ್ ಬಂದು ಹೋಗಿದ್ದಾರೆ. ಬಂದು ಹೋದದಕ್ಕೆ ನಮ್ಮ ಅಬ್ಜೆಕ್ಷನ್ ಇಲ್ಲ. ಬಂದು ಪ್ರಾರ್ಥನೆ ಮಾಡ್ಕೊಂಡು ಹೋಗಲಿ, ಪೂಜೆ ಮಾಡ್ಕೊಂಡು ಹೋಗಲಿ. ಅಲ್ಲಿ ಇನಾಗ್ರೇಷನ್ ಬಂದಿದ್ದಾರೆ, ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ದೀಪೋತ್ಸವದ ಉದ್ಘಾಟನೆಗೆ ಬಂದಿದ್ದಾರೆ. ಅವರು ಒಂದು ಕಂಪ್ಲೇಂಟ್ ಆಗಿದೆ, ಭ್ರಷ್ಟ ವ್ಯವಸ್ಥೆದ ಕಂಪ್ಲೇಂಟ್ ಆಗಿದೆ. ಜಡ್ಜ್ ಹೆಂಗೆ ಬರ್ತಾರೆ? ನೀವು ಯಾಕೆ ಬರ್ತಾರೆ? ಇನ್ಫ್ಲೂಯೆನ್ಸ್ ಮಾಡಕ್ಕೆ ಬರ್ತಾರಾ? IAS ಆಫೀಸರ್ ಕೂಡ ಬಂದು ಹೋಗಿದ್ದಾರೆ. ಅವನು ಈ ಮಹಾದೇವ ಮಾಷಾಳ್ ಏನು ಹೇಳ್ತಾನೆ ಗೊತ್ತೇನ? ಇವರು ಇಂಥವರೆಲ್ಲ ನನ್ನ ಜೇಬ್ನೊಳಗಿದ್ದಾರೆ. IAS ಆಫೀಸರು, ಜಡ್ಜ್ಗಳು, ದೊಡ್ಡ ದೊಡ್ಡ ಮಿನಿಸ್ಟ್ರುಗಳು ನನ್ನ ಜೇಬ್ನಲ್ಲಿದ್ದಾರೆ. ಯಾರು ಏನು ಮಾಡ್ತಾರೆ ನೋಡೋಣ ಅಂತ ಹೇಳುವಂಥ ಸೊಕ್ಕಿನಿಂದ ಮಾತಾಡ್ತಾನೆ ಅವನು. ಇದು ನೋಡಿ, ದಾಂಡೇಲಿದು ಅಲ್ಲಿದು ಹುಟ್ಟಿದ ಜನ್ಮದಿನದ ಇದು ಪತ್ರಕ. ಇನ್ನು ಹುಬ್ಬಳ್ಳಿದು ಇಲ್ಲಿಗೆ, ಹುಬ್ಬಳ್ಳಿ 3 ವರ್ಷ. 15ರಲ್ಲಿ ಹುಟ್ಟಿದಾಳೆ, ಇವರು 18ಕ್ಕೆ ಹುಟ್ಟಿದಾಳೆ ಅಂತ ಹೇಳಿ ಅದನ್ನು ಇದು ಮಾಡಿದ್ದಾರೆ. ದಾಂಡೇಲಿ ಹುಟ್ಟಿದ್ದು. ಹುಬ್ಳಿಗೆ ತೊಗೊಂಡಿದ್ದಾರೆ. ಹುಬ್ಳಿಗೆ ಇಲ್ಲೇ ಹುಟ್ಟಿದ್ದಾಳೆ. ಅದು ಕೂಡ ಅವ್ರು ಕೊಟ್ಟಿದ್ದೆಲ್ಲ ತಪ್ಪು ಕೊಟ್ಟಿದ್ದಾರೆ. ಒಂದು 10x10 ಇರುವಂಥ ಒಂದು ಯಾವುದೋ ಒಂದು ಅಂಗಡಿ ಇದೆ, ಅಲ್ಲಿ ಹುಟ್ಟಿದ್ದಾಳೆ ಅಂತ ಕೊಟ್ಟಿದ್ದಾರೆ. ಈ ಕೇಸ್ನಲ್ಲಂತೂ 100% ಒಳಗೆ ಹೋಗಲೇಬೇಕು. ಆಗಿದೆ. ಇಲ್ಲೇ JMFC ಕೋರ್ಟ್ ಹುಬ್ಳಿಯಲ್ಲಿ ಕೇಸ್ ಮಾಡಿದ್ವಿ. ಅದ್ರದ್ದು ನಿಮಗೆ ಕಾಪಿ ಇದೆ, ಅದನ್ನು ಕೊಡೋಣ. ಎಸ್, ಡೆಫಿನೆಟ್ಲಿ ಒಂದು ಸೆಟ್ ನಿಮಗೆ ಎಲ್ಲರಿಗೂ ಕೊಡೋಣ. ಹಾಂ, PDF ಮಾಡಿ ನಿಮಗೆಲ್ಲ ಕಳಿಸ್ಬಿಡ್ತೀವಿ. ವಾಯ್ಸ್ ಹಾಂ, ಎಸ್ ಸರ್. ನಮಗೆ ಮಂದಿರ ಸರ್ 2018ಕ್ಕೆ ಸರ್ಕಾರ ಅಂಡ್ರೋಗಿತ್ತು. 2018ಕ್ಕೆ ನಮಗೆ ಈ ಗುಡಿ ನಮ್ಮ ಅಂಡ್ರ ಸರ್ಕಾರ ನಮ್ಮ ಕೈ ಕೊಡ್ತು. ಆ ಟೈಮಿಗೆ TS ಮೋಹನ್ ಕುಮಾರ್ ಅವರು, ಆಮೇಲೆ ಅಪ್ಪ ಸಾಹೇಬ್ ಚೌಹಾಣ್ ಅವರು ಎಲ್ಲರಿದ್ರೂ ನಾನೇ ಇದ್ದೆ. 2018ರಿಂದ 2023 ಮಟ್ಟ ಡಾಕ್ಟರ್ TS ಮೋಹನ್ ಕುಮಾರ್ ಅವರು ಅಧ್ಯಕ್ಷ ಮತ್ತು ಟ್ರೆಸರ್. ನಾನು ಹೇಳೋ ಪಾಯಿಂಟ್ ಅರ್ಥ ಮಾಡ್ಕೊಳ್ರಿ. 2018ರಿಂದ 2023 ಮಟ್ಟ ಡಾಕ್ಟರ್ TS ಮೋಹನ್ ಕುಮಾರ್ ಅವರು ಅಧ್ಯಕ್ಷನಿದ್ದರು, ಟ್ರೆಸರ್ ಇದ್ದರು. 2 ಎಕ್ಸಿಕ್ಯೂಟಿವ್ ಪೋಸ್ಟ್ ವಿತ್ ಸಿಗ್ನೇಚರ್ ಅಥಾರಿಟಿ ಇರುವಂಥ ಪೋಸ್ಟ್. ಅವರು 5 ವರ್ಷ ನಮ್ಮ ಟರ್ಮ್ನಾಗ ಕೆಲಸ ಮಾಡ್ತಿದ್ರು. 5 ವರ್ಷ ನಮ್ಮ ಟರ್ಮ್ ಕೆಲಸ ಮಾಡ್ಬೇಕಂದ್ರೆ ಇದೇನು ಡೆವಲಪ್ಮೆಂಟ್ ಕೆಲಸ ಆಗೈತಿ ಅಥವಾ FD ತೆಗೆದವ್ರೆ ಏನೇನು ಹೇಳ್ತಾರೆ ಎಲ್ಲನೂ ಅವ್ರ ಅವಧಿ ಒಳಗೆ ಆದಂಥ ಇದು. ನೀವೆಲ್ಲ ನಿಮ್ಗೆ ದಾಖಲೆ ತೋರಿಸಿನಿ, ಅಷ್ಟು ಅವ್ರ ಅವಧಿ ಒಳಗೆ ತೆಗೆದು ಅಂತ ನೀವು ಎಲ್ಲನೂ ದಾಖಲೆಯನ್ನು ಪರಿಶೀಲನೆ ಮಾಡಿರಿ. 1 ಕೋಟಿ ತೆಗೆದಿದ್ದು ಡಾಕ್ಟರ್ TS ಮೋಹನ್ ಕುಮಾರ್ ಅವರೇ ತೆಗೆದಾರೆ. ಒಂದು ವೇಳೆ ಆ ವಿಷಯ ಒಳಗೆ ಹೇರಾಪೇರಿ ಆಗೈತಿ ಅಥವಾ ಮಿಸ್ಪ್ರಪ್ರೇಷನ್ ಆಗೈತಿ ಅಂತ ಅವ್ರು ಅಲಿಗೇಷನ್ ಮಾಡಕತ್ತಾರೆ. ಈಗ ಇದು ಆದಾಕರ ಅವ್ರು 5 ವರ್ಷ ಚೇರ್ಮನ್ ಆಗಿದ್ದರು ಮತ್ತು ಟ್ರೆಸರ್. ಅವಾಗ ಈ ಟೈಮಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗಾಗಲಿ, ನಮ್ಮ GB-ಗಾಗಲಿ ಅಥವಾ ನಮ್ಮ ಬೋರ್ಡಿಗಾಗಲಿ ಅಥವಾ ಸರ್ಕಾರಕ್ಕಾಗಲಿ ಯಾರಿಗಾದರೂ ಏನಾದರೂ ಲೆಟರ್ ಕೊಟ್ಟಿದ್ದಾರೆ ಅವರು? ಇದು ಇಂತಿಂಥ ಅಫೆನ್ಸ್ ನಡೆದೈತೆ ಅಂತೇಳಿ ಯಾಕೆ ಕೊಟ್ಟಿಲ್ಲ? ಒಂದನೇ ಪ್ರಶ್ನೆ. ಹೊರಗೆ ಹೋಗ್ಬೇಕಾರೆ ರಾಜೀನಾಮೆ ಕೊಟ್ಟು ಹೊರಗೆ ಹೋಗ್ಬೇಕಾದ್ರೆ ಇಂತಿಂಥ ಆಗೈತೆ ಅಂತೇಳಿ ಅವಾಗಾದ್ರೆ ಲೆಟ್ರ್ ಕೊಟ್ಟು ಹೋಗ್ಯಾರ? ಇಲ್ಲ. ಅವ್ರು ಏನು ಮಾಡ್ತಾರೆ, ಎಲ್ಲರೂ ಅವ್ರ ನೇತೃತ್ವವಾಗಿತ್ತು. ಈಗ ನಾವೇ ಸ್ವತಃ ಹೇಳಕತ್ತೀವಿ ಇದ್ರ ಮ್ಯಾಗೆ ಇನ್ಕ್ವೈರಿ ಆಗಲಿ. ಒಂದು ವೇಳೆ ಇನ್ಕ್ವೈರಿ ಒಳಗೆ FD ತೆಗೆದಿದ್ದು ತಪ್ಪು ಅಂತಾಗಿತ್ತಂದ್ರೆ ನಾವು 100% ಮೋಹನ್ ಕುಮಾರ್ ಮ್ಯಾಗೆ ನಾವು FIR ಮಾಡ್ತೀವಿ. ಯಾಕಂದ್ರೆ ಆ FD ಅಮೌಂಟ್ ತೆಗೆದಿದ್ದು ಡಾಕ್ಟರ್ TS ಮೋಹನ್ ಕುಮಾರ್ ಅವ್ರದ್ದು ಸಿಗ್ನೇಚರ್ ಐತಿ. ನಿಮ್ಗೆ ಎಲ್ಲ ದಾಖಲೆಗಳನ್ನ ನಾನು ನಿಮಗೆ ತೋರಿಸಿದ್ದೀನಿ.
ಇದು ಈಗ ನೀವು ಅವ್ರು ಕೂಡ ಯಾರ್ಯಾರು ಕುಂತಾರಲ್ಲ ಈಗ ಫಾರ್ ಎಕ್ಸಾಂಪಲ್ ಕಲಾವತಿ, ಫಾರ್ ಎಕ್ಸಾಂಪಲ್ ಆನಂದ್ ನಮ್ಮಲ್ಲಿ ತಪ್ಪು ಮಾಡಿದ ನೌಕರಿಯಿಂದ ಅವ್ರಿಗೆ ಹೊರಗೆ ತೆಗ್ದೀವಿ. ಕಲಾವತಿ ಇಲ್ಲಿ ಮ್ಯಾಗಿನ ಹೆಣ್ಮಕ್ಳಿಗೆ ಸಿಕ್ಕಾಪಟ್ಟೆ ಜಗಳ ಮಾಡಿ ಕಾಡಿ ಬೇಡಿ ಮಾಡಿದ್ದಕ್ಕೆ ಅವಳಿಗೆ ನಾವು ನೋಡುವ ನೀನು ವಾಲಂಟಿಯರ್ ನೀನು ಎಷ್ಟು ಸೇವೆ ಆಯ್ತು ನೀನು ಮಾಡ್ಕೊಂಡು ಹೋಗಂತೇಳಿ ನಾವು ಹೇಳಿ. ಈಗ ಇವ್ರು 2 ಮಂದಿ ಡಾಕ್ಟರ್ ಟಿ.ಎಸ್. ಮೋಹನ್ ಕುಮಾರ್ ಇವ್ರು ಬಿಟ್ಟು 110-120 ಜನ ನಮ್ಮಲ್ಲಿ ಮೆಂಬರ್ ಇದ್ದಾರೆ. ಒಬ್ಬರಾದ್ರೆ ಮೆಂಬರ್ ಇದ್ರೊಳಗೆ ಜಾಯ್ನ್ ಆಗಿ ಅವ್ರಿಗೆ ಹೇಳ್ಬೇಕಲ್ಲ. ಇದು ಪ್ಲೀಸ್ ನೀವು ಅರ್ಥ ಮಾಡ್ಕೊಡ್ರಿ. ಅವ್ರು ಯಾರೂ ಮೆಂಬರ್ ಇಲ್ಲ, ಡೈರೆಕ್ಟರ್ ಇಲ್ಲ, ವಾಲಂಟಿಯರ್ ಇಲ್ಲ, ಯಾರೂ ಇಲ್ಲ ಅವರು ನಮ್ಮಲ್ಲಿ. ಅಟ್ಲೀಸ್ಟ್ ನೋಡ್ರಿ ಅವರು ಚೇರ್ಮನ್ ಆಗತ್ತಾರ, ಅಟ್ಲೀಸ್ಟ್ ಒಂದು 10 ಮಂದಿ ಮೆಂಬರ್ ಅವ್ರು ಕೂಡ. ಒಂದು ನಿಮಿಷ. ಕೋಟ್ಯಾಂತರ ರೂಪಾಯಿ ಹಣ ಮಾಡಿದ್ದಾರೆ, ಕಾರ್ ಮಾಡಿದ್ದಾರೆ, ಬೈಕ್ ತೊಗೊಂಡಿದ್ದಾರೆ ಸರ. ನನ್ನ ಕಡೆ ಕಾರ್ ಐತಿ, ಲೋನ್ ತೊಗೊಂಡ್ರಿ. ಈಗ ನನ್ನ ಹೆಂಡತಿನೂ ಗೌರ್ಮೆಂಟ್ ನೌಕರಿ ಮಾಡ್ತಾಳೆ, ಹೀಗಾಗಿ 2 ಹಂತನೇ ಪಾರ್ಟ್ ಟೈಮ್ ನಾನು ಇದು ಲೋನ್ ತೆಗಿತೀನಿ. 8 ಕೋಟಿ ಆಸ್ತಿ. ಒಂದು ನಿಮಿಷ. ಲೋನ್ ಮಾಡಿ ತೊಗೊಂಡೀನಿ, ಅದು ನಾನು ಡಾಕ್ಯುಮೆಂಟ್ ಲೋನ್ ಮಾಡಿ ತೊಗೊಂತೀನಿ. ಸರ್ ನಿಮ್ಗೊಂದು ಹೇಳ್ತೀನಿ, ಬ್ಯಾಂಕ್ನಾಗ ಲೋನ್ ಮಾಡಿ ತೊಗೊಂಡ್ಮ್ಯಾಗ ಲೋನ್ ಕ್ಲಿಯರ್ ಆದ್ಮೇಲೆ ಲೋನ್ ಕ್ಲಿಯರ್ ಅಂತ ತೋರಿಸ್ತಾರೆ. ಯಾವ ಪಾರ್ಟ್ನಾಗ ಕೊಟ್ಟಿ ಅಂತ ತೋರಿಸ್ತಾರೆ. ಕರೆಕ್ಟಾ? ಲೋನ್ ಮಾಡಿ ತೊಗೊಂಡಿನಿ. ಲೋನ್ ಮಾಡಿ ತೊಗೊಂಡು ನಾನು ಅದನ್ನು ಆಮ್ಯಾಗ ಹಂತವಾಗಿ ನನ್ನ ಹೆಂಡತಿನ ಗೌರ್ಮೆಂಟ್ ನೌಕರಿ, ಅವ್ನ ಹೆಂಡತಿಗೆ 70,000 ರೂಪಾಯಿ ಪಗಾರ ಐತಿ. ನಾವು 2 ಮಂದಿ ಸೇರಿ ಲೋನ್ನ ಕ್ಲಿಯರ್ ಮಾಡಿ. ಈಗ ಉಳಿತು 8 ಕೋಟಿ ಆಸ್ತಿ, 8 ಕೋಟಿ ಮನಿ. ಇಲ್ಲಿ ಬಾಬಾನ ಸನ್ನಿಧಿ ಕುಂತ ಹೇಳ್ತೀನಿ, 8 ಕೋಟಿ ಮನಿ ಯಾರಾದ್ರೆ ನನಗೆ ಅದು ಹುಡುಕಿ ಕೊಟ್ಟು ಆ ಮನಿ ಆ ಪ್ರಾಪರ್ಟಿ ಎಲ್ಲ ಅವರಿಗೆ ನಾನು ಬರ್ದು ಕೊಡ್ತೀನಿ. ಬೇಕಾದ್ರೆ ನಾನು ಸ್ವತಃ ಬರೆದು ಕೊಡ್ತೀನಿ. 8 ಕೋಟಿ ಮನಿ ಐತಿ, EMI ಆಗೈತೆ, ಅದು ಬಿಟ್ಟು ಅಪಾರ್ಟ್ಮೆಂಟಾಗ ಮನಿ ಬಿಟ್ಟು ಬೇರೆ ಯಾವ ಆಸ್ತಿ ಇತ್ತಂದ್ರೂ ನಾನು ಅವ್ರಿಗೆ ಬರ್ದು ಕೊಡ್ತೇನೆ. ನಾನೆಲ್ಲ ನನ್ನ ಹೆಂಡತಿ ಮಕ್ಕಳು ನಮ್ಮ ರಿಲೇಷನ್ ಯಾರ ಹೆಸರು ಮ್ಯಾಗೂ 8 ಕೋಟಿ ಪ್ರಾಪರ್ಟಿ ಇರುವಂಥ ಯಾವುದೇ ಆಸ್ತಿ ಇತ್ತಂದ್ರೆ ನಾನು ಯಾರು ಹುಡುಕಿ ಕೊಡ್ತಾರೆ ಅವರಿಗೆ ಕೊಡ್ತೇನೆ. ನೆಕ್ಸ್ಟ್ ಮಾದೇವ್ ಮಾಷಾಳ್ ಅವರು 2018 ನಂತರ ಏನಿದ್ರೊಳಗೆ ಇನ್ವಾಲ್ವ್ ಆದರು. 23 ತಾವೆಲ್ಲ ಅಧ್ಯಕ್ಷರಾದ್ರಿ. ಅವಾಗ ಆಜೀವ ಸದಸ್ಯರು 100 ಚಿಲ್ಲರಿದ್ರು. ನೀವು ಹೊಸ ಬಾಡಿ ಬಂದ ಮೇಲೆ ಎಲ್ಲರೂ ಕೂಡ ತೆಗೆದು ನಿಮಗೆ ಯಾರು ಬೇಕು ಅಷ್ಟೇ ಇಟ್ಕೊಂಡ್ರಿ. ನೇರವಾಗಿ ಹಣ ಏನು ಭಕ್ತಾದಿಗಳು ಕೊಡ್ತಕ್ಕಂಥ ಹಣ ಇಲ್ಲಿ ಇರ್ತಕ್ಕಂಥ ಉಪಾಧ್ಯಕ್ಷರು ತಾವು ತಮ್ಮ ಅಕೌಂಟ್ಗೆ ಬಳಸ್ಕೊತೀರಿ ಅಂತ ಆರೋಪ ಮಾಡ್ತಾರೆ. ಅದು ಎಕ್ಸ್ಪ್ಲೇನ್ ಕೊಡ್ತೀವಿ. ಎಲ್ಲ ನಮ್ಮ ಕಡೆ ಡಾಕ್ಯುಮೆಂಟ್ ಐತಿ, ಎಲ್ಲದಕ್ಕೂ ಡಾಕ್ಯುಮೆಂಟ್ ಐತಿ. ಪ್ರತಿಯೊಂದಕ್ಕೂ ಯಾರು ತೆಗ್ತಾರೆ, ಯಾರು ಇದ್ದಾಕರ ತೆಗ್ದಾರೆ, ಎಲ್ಲ ತೆಗ್ದಿದ್ದು ಅವ್ರು ಇದ್ದಾಕರ ತೆಗ್ದಿದ್ದೈತೆ. ಕೇಳ್ರಿ ಸರ್, ನಾ ಏನೇ ಮಾತಾಡ್ತಿಲ್ಲ, ಎಲ್ಲದಕ್ಕೂ ಡಾಕ್ಯುಮೆಂಟ್. ವಿದೌಟ್ ಡಾಕ್ಯುಮೆಂಟ್ ನಾ ಯಾವುದೂ ಮಾತಾಡೋಲ್ಲ, ಎಲ್ಲದಕ್ಕೂ ಡಾಕ್ಯುಮೆಂಟ್. ಮುಸಲ್ಮಾನರು ಒಬ್ಬರಿಗೆ ಭ್ರಷ್ಟಾಚಾರ ಮಾಡಿ 10 ವರ್ಷ ಲೀಸ್ ಕೊಟ್ಟರು ಅಂಗಡಿನ, ಹೂವಿನ ಅಂಗಡಿ. ನಿಮ್ಮ ಅಕೌಂಟಿಗೆ ಹೋಗುತ್ತೆ ಸರ್. ಒಂದು ವೇಳೆ ಭ್ರಷ್ಟಾಚಾರ ಮಾಡಿ ನಾವು ಮೊಸರು ಅಂಗಡಿ ಕೊಟ್ಟಿವಿ ಅಂತ ಹೇಳಿದ್ರೆ ಅದು ಕೊಟ್ಟವ್ರು ಯಾರು? ಯಾರಿದ್ದಕ್ರ ಕೊಟ್ಟಾರ? ಅದಕ್ಕೆ ಚೆಕ್ಕಿಗೆ ಜಾಸ್ತಿ ಏನು ಮಾಡ್ಯಾರ? ಆಗಿನ ಅಧ್ಯಕ್ಷರಿಗೆ ನೀವೊಂದು ಅಂಕೆ ಹಾಕಿ ನೀವೇನೋ ಮಾಡಿಕೊಡ್ತೀವಿ. ಅದಕ್ಕೆ ರಾಜೀನಾಮೆ ಕೊಟ್ಟಿವಿ. ಅದಕ್ಕೆ ನಿಮ್ಗೆ ಹೆದರಿ ನಂಗೆ ಹೆದರಿ ಏನು ಸರ್? ಸರ್, ಎಲ್ಲ ಸುಳ್ಳು ಅಲಿಗೇಷನ್, 100% ಫಾಲ್ಸ್ ಅಲಿಗೇಷನ್. ನಾನು ನಿಮ್ಗೆ ಎಲ್ಲದಕ್ಕೂ ದಾಖಲೆ ಕೊಡೋಣ. ಈಗ ಕೇಳ್ತಿರಲ್ಲ, ಈಗ ಕರೆಕ್ಟ್ ಕೊಂಚ ಇದಕ್ಕೆ ಆನ್ಸರ್ ಇದು. ಇಂಡಿಯಾನ ನಂಬರ್ 1 ದರ್ಶನ ಮಾಡಾಕಿ ನಮ್ಮ ಕಡೆ. ಸರ್, ಇವರು ಕೋಟಿಗಟ್ಟಲೆ ಮಾತಾಡ್ತಾರಲ್ಲ, ವಿತ್ FD ಅಮೌಂಟ್ ಸೇರಿ ನಮ್ಮ ಕಡೆ ಇರೋದು ಓನ್ಲಿ 30 lakhs. 30 ಕೋಟಿ ಪ್ರಾಜೆಕ್ಟಕ್ಕೆ ಹಾಕಿ. ಈಗ ಈ ವೃದ್ಧಾಶ್ರಮ ಐತಲ್ಲ, ಇದು ಶ್ರೀಮಂತರ ವೃದ್ಧಾಶ್ರಮ, ಎಲ್ಲೋಟಕ್ಕೆ ಗೊತ್ತಾಗುತ್ತೆ. ಇದು ಬಡವರಿಗೆ ಇರ್ತಕ್ಕಂಥ ವೃದ್ಧಾಶ್ರಮ ಅಲ್ಲ ಅಂತ ನೀವು ಹೇಳತ್ತೀರಿ. ನಮ್ಮ ಪ್ಲಾನ್ ನಿಮ್ಗೆ ಗೊತ್ತಾ? ನಾವು ಹೇಳೋದಲ್ಲ, ಮೇಲೆ ಆರೋಪ ಮಾಡೋರು ಹೇಳೋದು. ಹೌದು, ಫ್ರೀ ಹೇಳ್ತಾರೆ ಸರ್. ನಾವು ಫ್ರೀ ಕೊಡತ್ತೀವಿ, ಅವ್ರಿಗೇನು ಗೊತ್ತದು ಸರ್? ಆರೋಪ ಮಾಡೋ ಕೆಲಸ ಆರೋಪ ಮಾಡೋದಂತ. ಈಗ ಇದ್ರಾಗ ಈ ಕಮಿಟಿ ಒಳಗೆ ಎಂಥ ಜನ ಅದಾರ ನೋಡ್ರಿ, ಸಾಯಿ ವೃದ್ಧಾಶ್ರಮ ಕಮಿಟಿಗೆ ಎಂಥ ಜನ ಅದಾರ ನೋಡ್ರಿ. IAS ಆಫೀಸರ್ಗಳನ್ನ, ನ್ಯಾಯಾಧೀಶರನ್ನ ಬಳಸ್ಕೊಂಡು ನೀವು ಪ್ರಭಾವ ಬೀರಿ ಹಣ ಇಳಿಸ್ತೀರಿ. ಸರ, ನಾವು ಯಾವ IAS ಆಫೀಸರ್ ಹೆಸರು ಹೇಳಿಲ್ಲ, ಯಾವ ಆಫೀಸರ್ನ ಹೆಸರು ಹೇಳಿಲ್ಲ. ನಮ್ಗೆ ಹೇಳುವಂಥ ನಮ್ಗೆ ಹೆಸರು ಇಲ್ಲ. ನಮ್ಮ ಭಕ್ತ ಜಡ್ಜ್ ಮನೆಗೆ ಹೋಗಿ ಪೂಜೆ ಪುರಸ್ಕಾರ ಮಾಡಿ ಭಜನೆ ಮಾಡ್ತೀರಿ. ಯಾರ ಮನೆಗೆ ನಾವು ಪೂಜೆ ಮಾಡೋದು ತಪ್ಪ? ಈಗ ನಿಮ್ಮ ಮನೆಗೆ ನಾವು ಪೂಜೆಗೆ ಹೋಗ್ತೀವಿ ಅನ್ನೋದು ತಪ್ಪ? ಅದು ಪೂಜೆಗೆ ಹೋಗೋದು ತಪ್ಪ? ಈಗ ನಿಮ್ಮ ಮನೆಗೆ ನಾವು ಪೂಜೆಗೆ ಹೋಗೋದು ಲಗ್ನಕ್ಕೆ ಬರೋದು ತಪ್ಪ? ಹಾಂ, ತಪ್ಪ ಅಂತ ಹೇಳ್ರಿ. ಯಾವ ಕೇಸ್ ಐತಿ? ಯಾವ ಕೇಸ್ ಐತಿ? ಯಾವ ಕೇಸ್ ಐತಿ? ಹಾಂ, ಯಾರು ಹಾಕ್ಯಾರ? ನಮ್ಮ ಮ್ಯಾಗ ಕೇಸ್ ಎಲ್ಲಿದ್ದು ಕೇಸು? ಇಲ್ಲ, ನಮ್ಮ ಮ್ಯಾಗ ಯಾವ ಕೇಸು ಇಲ್ಲ. ಈಗ ಇಷ್ಟೆಲ್ಲ ಹಳೆ ಅಧ್ಯಕ್ಷರು ನಿಮ್ಮ ಮೇಲೆ ಈ ರೀತಿ ಆರೋಪ ಮಾಡೋದಕ್ಕೆ ಮೂಲ ಕಾರಣ ಏನು ಸರ್? ಮೂಲ ಕಾರಣನೇ ಆಶ್ರಮನೋ ಬಿಟ್ಟು ಬೇರೆ ಏನಾದ್ರು ಸರ್, ಹಣದ ವ್ಯವಹಾರ ಏನಾರ ನಿಮ್ಮ ಅವ್ರ ನಡುವೆ ಏನಾರ ಜಾಗಿದೆ ಅಂತ? ಸರ್, ಮೋಹನ್ ಕುಮಾರ್ ಅವರು
ಪರ್ಸನಲ್ ವಿಷಯ ಮಾತಾಡೋದು ಬೇಡ ಆಯಿತಾ. ಈಗ ನೀವು ನನಗೆ ಮಾತಾಡಿದ್ರೆ ನಾನು ಅವ್ರಿಗೆ ಮಾತಾಡೋಕೆ ನನಗೆ ಆ ಲೆವೆಲ್ ನಂಗೆ ಯಾಕಾಗಲ್ಲ. ಬೀಯಿಂಗ್ ಎ ಚೇರ್ಮನ್ ನನಗೆ ಆ ಲೆವೆಲ್ ನಾನು ಪರ್ಸನಲ್ ಮಾತಾಡೋಕೆ ನಂಗೆ ಇಷ್ಟ ಇಲ್ಲ. ಈಗ ವಾಪಸ್ಸು ಇಲ್ಲಿ ಆಯ್ತಾ? ನಡೀತಾ ಇದೆ, ನಾನು ಆವಾಗ ಹೇಳ್ತೀನಿ ಕೊಡ್ರಿ ಅಂತಂದ್ರೆ ನೀವು ತಯಾರಾದ್ರಿ? 100% ರೀ ಸರ್, 100%. ಈ ಗುಡಿ ಗೌರ್ಮೆಂಟ್ ಅಂಡರ್ ಹೋಗೈತೆ ಅಂತ ಹೇಳಿದ್ರೆ ನಮಗೆ ಭಾಳ ಖುಷಿ ಸರ್. ಅವಾಗಾದ್ರೆ ಇಂಥ ಜನ ಬೆನ್ನತ್ತೋದು ಬಿಡ್ತಾರಲ್ರಿ, ಇಂಥ ಜನ ಅವಾಗ ಬೆನ್ನತ್ತು ಅವಾಗ ನಾವು ನೆಮ್ಮದಿಯಾಗಿ ಕೆಲಸ ಮಾಡ್ಬೋದಲ್ಲ ಸರ್. ನಾವು ಪ್ರಾಮಿಸ್ ಮಾಡ್ತೀನಿ ಸಾಯಿಬಾಬನ ಮುಂದೆ ನಿಂತು ಈ ಗುಡಿ ಗೌರ್ಮೆಂಟ್ ಅಂಡರ್ ಹೋತಂದ್ರೆ ಫಸ್ಟ್ ಖುಷಿ ಪಡೋವಂಥ ವ್ಯಕ್ತಿ ನಾನೇ. ಯಾಕೆಂದರೆ ಅಟ್ಲೀಸ್ಟ್ ಇಂಥ ಕಿರಿಕಿರಿಗಳು ತಪ್ತಾವೆ. ಬಿಟ್ಕೊಡ್ತೀರ 100%. ಅಧ್ಯಕ್ಷ ಸ್ಥಾನ ಬಿಟ್ಕೊಟ್ಟು ಗೌರ್ಮೆಂಟ್ಗೆ ಹ್ಯಾಂಡ್ ಓವರ್ ಮಾಡಿ ಪತ್ರ ಬಿಡ್ತೀರಿ? ಒಂದು ನಿಮಿಷ, ನಾನೇ ಬಿಟ್ಕೊಳ್ಳಿ. ನಾನು ಹೇಳ್ತೀನಿ ಗೊತ್ತಾ, ಇನ್ಕ್ವೈರಿ ಒಳಗೆ ತಪ್ಪಂತ ಬರಲಿ, ಗೌರ್ಮೆಂಟ್ ಅಂಡರ್ಟೇಕಿಂಗ್ ತೊಗೊತೀವಿ, ಇದರಿಂದ ಲಾಭ ಐತಿ ನಡೆಸ್ತೀವಿ, ನಾವು ಬಿಟ್ಕೊಡ್ತೀವಿ. ತಪ್ಪೇನೈತಿ ಸರ್? ಯಾರಿಗೊಬ್ರಿಗೆ ಒಳ್ಳೇದಾಗುತ್ತಂತ ಯಾಕೆ ಮಾಡಬಾರ್ದು ನಾವು? ನಾನೇ ಇಲ್ರಿ, ನಂಗೆ ನಡ್ಸೋಕ್ಕಾಗಲ್ಲ ತೊಗೊಂಡು ಐ ಆಮ್ ಫೇಲ್ಯೂರ್. ನಾನು ಫೇಲ್ಯೂರ್, ನಾನು ಕೆಲಸ ಮಾಡೋದಿಲ್ಲ, ನಾನು ಫೇಲ್ಯೂರ್ ಆಗಲಿ ಬಿಟ್ಟು ಹಾಕ್ಕೊಳ್ಳಿ. ಬೆಳ್ಳಿಮೂರ್ತಿ ಯಾವ್ದೋ ಊರಿನಾಗಿಂದ ಹೌದು, ದಾನಿಗಳಿಲ್ಲ, ಅವ್ರಿಗೆ ಎಫ್ ಡಿ ತೆಗೆದು ಕೊಟ್ಟಾರಲ್ಲ, ಅದ್ರಾಗ ಅವ್ರ ಹೆಸರು ಐತಿ, ಒಂದು ತೋರಿಸ್ರಿ. ಎಫ್ ಡಿ ತೆಗೆದು ರೊಕ್ಕ ಕೊಟ್ಟವ್ರು ಅವರೇ ಸರ್. ನಮ್ಮಲ್ಲಿ ಒಬ್ಬರು ಅಮೃತ್ ಸರ್ ಅಂತ ಹೇಳ್ತಾರೆ. ಅಮೃತ್ ಸರ್ ಅವರು 10 ಲಕ್ಷ ಆ ಮೂರ್ತಿಗೆ ರೊಕ್ಕ ಕೊಡ್ತೀನಿ ಅಂತ ಹೇಳಿದ್ರೆ ಈ ಮನುಷ್ಯ ಏನಂದ ಗೊತ್ತಿಲ್ಲ, ಅವಾಗ ಅಧ್ಯಕ್ಷ ಇದ್ದಾಕನ ಇಲ್ಲ ಯಾರು ರೊಕ್ಕ ಕೊಡೋದ್ರೆ ನಾ ಕೊಟ್ಟಿನಿ ಅಂತ ಅನ್ಸೋದಕ್ಕೆ ಗುಡಿಯಾಗಿಂದ ಎಫ್ ಡಿ ತೆಗೆದು ಆ ದುಡ್ಡು ಕೊಡೋ ಅಂತ ಹೇಳಿದವರು ಡಾಕ್ಟರ್ ಟಿ ಎಸ್ ಬಂದು ಅದು ಸಂಬಂಧಪಟ್ಟ ನೀವು ದಾಖಲೆ ಕೊಡ್ತೇನೆ, ನೀವು ನೋಡಿ ಈಗೈತಿ. ಹಾಂ,